ಕಳೆದ 6 ತಿಂಗಳಲ್ಲಿ ನಾನು ಯಾವ್ಯಾವ ಪುಸ್ತಕ ಓದಿದ್ದೀನಿ ಅಂತ ಒಂದು ಸಣ್ಣ ರೀಕ್ಯಾಪ್ ಅನ್ನು ತೋರಿಸ್ತೀನಿ ಬನ್ನಿ. ವರ್ಷದ ಮೊದಲಲ್ಲಿ ಓದಿದಂಥ ಪುಸ್ತಕ ಕಟ್ಔಟ್, ಸತ್ಯಕ್ಕೆ ಅವರದ್ದು, ಶಶಿ ಪ್ರಕಾಶನದ್ದು ಒಂದು ಫಿಲ್ಮ್ ಜಗತ್ತಿನ ಸುತ್ತಮುತ್ತಲ ಹೆಣದಂಥ ಕತೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಓದಿದಂಥ ಪುಸ್ತಕ ಕಾಣೆಯಾದ ಹಂಪಿಯ ಶಿಲೆ. ಇದು ಮಕ್ಕಳ ಸಾಹಿತ್ಯದ ಪುಸ್ತಕ. ನೀವು ಓದೋದಾದರೆ ಇಂಗ್ಲೀಷಲ್ಲೇ ಓದಿ. ಇದರ ಅನುವಾದ ಅಷ್ಟು ಚೆನ್ನಾಗಿ ಬಂದಿಲ್ಲ, ನನಗಿಷ್ಟ ಆಗಿಲ್ಲ. ನೀವು ಯಾವ್ದಾದ್ರು ಮಕ್ಕಳಿಗೆ ಓದಿಸ್ತೀರಾ ಅಂತ ಆದರೆ ಅದನ್ನು ಇಂಗ್ಲೀಷಲ್ಲೇ ಓದಿಸ್ಬಿಡಿ. ವರ್ಷದ ಶುರುವಿನಲ್ಲೇ ಬಿಂಜ್ ರೀಡಿಂಗ್ ಮಾಡಿಸ್ಕೊಂಡಂಥ ಪುಸ್ತಕ ಅತೀತ ಮತ್ತು ಅಭೀರ. ಈ ವರ್ಷದಲ್ಲಿ ನಾನು ಓದಲೇಬೇಕು ಅಂತ ತುಂಬ ಆಸೆ ಪಟ್ಟು ಓದಿದಂತಹ ಪುಸ್ತಕ. ಈ ಪುಸ್ತಕ ಮುಗಿದ್ಮೇಲೆ ಪುಸ್ತಕ ಯಾಕಾದ್ರೂ ಮುಗಿತೇನೋ ಅಂತ ಅನಿಸಿದಂಥ ಪುಸ್ತಕ ಇದು. ತುಂಬ ಒಳ್ಳೆ ಓದಿನ ಅನುಭವವನ್ನು ಕೊಟ್ಟಂಥ ಪುಸ್ತಕ. ಒಂದು ಸುಂದರ ಪ್ರೇಮಕಥೆಯ ಒಳಗೆ ಅಘೋರಿ ಪಂಥದ ಒಂದಿಷ್ಟು ಎಂಟ್ರಿ, ತುಂಬ ಅದರ ವಿವರಣೆ, ಅದರ ಕತೆ ಕಟ್ಟುವಿಕೆ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಕೊಟ್ಟಂಥ ಪುಸ್ತಕ ಇದು. ಎಸ್.ಎಲ್. ಭೈರಪ್ಪನವರು ತೀರ್ ಹೋದ ನಂತರ ಅವರು ಅಷ್ಟು ಪುಸ್ತಕವನ್ನು ಶುರುವಿನಿಂದ ಓದಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಓದಿದ ಪುಸ್ತಕ ಗತ ಜನ್ಮ ಮತ್ತು ಉಳಿದ 2 ಕಥೆಗಳು. ಇದರಲ್ಲಿ ಒಟ್ಟು 3 ಕಥೆಗಳಿವೆ, ಪುಟ್ಟ ಪುಟ್ಟ ಕಥೆಗಳು. ಇದು ಅವರ ಮೊದಲ ಪುಸ್ತಕ. ಕಥೆಗಳು ತುಂಬ ಚೆನ್ನಾಗಿದೆ, ಒಂದ್ಸಲ ಪ್ರಯತ್ನ ಮಾಡ್ಬೋದು. ಕೃಪಾಕರ್ ಮತ್ತು ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಅನ್ನೋ ಪುಸ್ತಕವನ್ನು ಓದಿದೆ. ನಂತರ ನನಗೆ ಪರಿಸರದ ಕಥೆಗಳು ಕೂಡ ತುಂಬ ಇಷ್ಟ. ಇದು ಒಂದು ಛಾಯಾಗ್ರಹಣಕ್ಕೋಸ್ಕರ ಅವರು ಕಾಡಿನಲ್ಲಿ ಸುತ್ತುವಾಗಂತ ಆದಂತಹ ಅನುಭವದ ಕತೆ. ಇವರೊಂದು ಕೆನ್ನಾಯಿಯ ಹಿಂದೆ ಬಿದ್ದು ಅದರ ಡಾಕ್ಯುಮೆಂಟ್ರಿ ಮಾಡ್ತಾ ಇರ್ತಾರೆ. ಅದರ ಸುತ್ತಮುತ್ತಲು ಆವಾಗ ಸಿಕ್ಕಂಥ ಅನುಭವಗಳ ಸುತ್ತಮುತ್ತಲು ಇರುವಂತಹ ಪುಸ್ತಕ. ನಾವು ಅನ್ಕೋತೀವಿ ನೇಚರ್ ಅನ್ನೋದು ತುಂಬ ಸಾಮರಸ್ಯ, ಸಮಾನತೆ ಎಲ್ಲ ಇದೆ ಅಂತ. ನಿಜವಾಗ್ಲೂ ನೇಚರಲ್ಲೂ ಎಷ್ಟು ಕ್ರೌರ್ಯ ಇದೆ ಅನ್ನೋದು ಈ ಕಥೆಯಲ್ಲಿ ಒಂದು ಸಲ ನನಗೆ ಹಿಂಗೆ ಝಲಕ್ ಸಿಕ್ಕಿದಾಗಾಯಿತು. ಕೆಲವೊಂದು ಸಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತೇ ಇಲ್ಲದ ಹೆಚ್ಚುಗಡೆ ಫೇಸ್ಬುಕ್ಕಲ್ಲಿ ಎಲ್ಲೂ ರಿವ್ಯೂ ಸಿಕ್ಕದೇ ಇರುವಂಥ ಯಾವುದಾದ್ರೂ ಒಂದು ಪುಸ್ತಕವನ್ನು ಕೈಗೆತ್ಕೊಂಡು ಓದಬೇಕು ಅಂತ ಅನ್ಸುತ್ತೆ. ಹಾಗೆ ಓದಲು ಶುರು ಮಾಡಿದಂಥ ಪುಸ್ತಕ ಬೇರು. ಒಂದು ಒಳ್ಳೆಯ ಓದಿನ ಅನುಭವವನ್ನು ಕೊಟ್ಟಂತಹ ಪುಸ್ತಕ. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸಾಮಾನ್ಯವಾಗಿ ಎಲ್ಲ ಕಥೆಗಳು ಒಂದು ಈ ಹಳ್ಳಿಯ ಸುತ್ತಮುತ್ತಲ ವಾತಾವರಣದಲ್ಲೋ ಅಥವಾ ಒಂದು ಊರಿನ ವಾತಾವರಣದಲ್ಲೋ, ಪೇಟೆಯ ವಾತಾವರಣದಲ್ಲೋ ಕಟ್ಟುತ್ತೆ. ಬಟ್ ಈ ಕತೆ ಒಂದು ಆಸ್ಪತ್ರೆಯ ಅಂಗಳದಲ್ಲಿ ಕಟ್ಟುವಂಥ ಕತೆ. 4-5 ಭಿನ್ನ ಭಿನ್ನ ಪಾತ್ರಗಳು ಆಸ್ಪತ್ರೆಯ ಅಂಗಳಕ್ಕೆ ಬಂದು ಕತೆ ಆಗಿ ಹೊರಹೊಮ್ಮುವಂಥ ಇದು. ಮತ್ತು ಇದರ ಬರವಣಿಗೆ ತುಂಬ ಚೆನ್ನಾಗಿದೆ. ಒಂದು ಅವೈಜ್ಞಾನಿಕ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದಿಷ್ಟು ಪರಿಸರವನ್ನು ಹೇಗೆ ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಕಥೆಯನ್ನು ಹೇಳೋದು ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ. ಒಂದು ಅವೈಜ್ಞಾನಿಕ ಆಣೆಕಟ್ಟು ಒಂದು ಪಶ್ಚಿಮ ಘಟ್ಟದ ಒಂದು ಕುಗ್ರಾಮಕ್ಕೆ ಬಂದರೆ ಅಲ್ಲಿ ಯಾವ್ಯಾವ ರೀತಿ ಅವಾಂತರವಾಗಿ ಒಂದು ಕುಟುಂಬ, ಒಂದು 4-5 ಕುಟುಂಬ ಹೇಗೆ ಬೀದಿಗೆ ಬಿದ್ದೋಗುತ್ತೆ, ಹೇಗೆ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋಂಥ ಒಂದು ಕತೆ ಇರುವಂಥ ಪುಸ್ತಕ. ಈ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದಿಷ್ಟು ಕಳ್ಕೊಂಡ ಅನುಭವ ಇರೋದ್ರಿಂದ ಈ ಪುಸ್ತಕ ಸ್ವಲ್ಪ ಮನಸ್ಸಿಗೆ ನಾಟಿದಂಥ ಪುಸ್ತಕ. ಸ್ವಲ್ಪ ದಿನ ಇದರಿಂದ ಬೇಜಾರಾದಂಥ ಪುಸ್ತಕ. ಓದ್ಬೋದು, ಒಂದ್ಸಲ ಅಂತೂ ಖಂಡಿತ ಓದ್ಬೋದು. ಈ ಲವ್ ಸ್ಟೋರಿ ಅಂತ ಬಂದ ತಕ್ಷಣ ಒಂದು ಪುಸ್ತಕವನ್ನು ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಅದು ಯಾವುದು ಅಂದರೆ ಭೈರಪ್ಪನವರ ದೂರ ಸರಿದವರು. ಪ್ರತಿ ತಿಂಗಳು ಭೈರಪ್ಪರವರ ಒಂದು ಪುಸ್ತಕ ಓದಬೇಕು ಅಂತಿತ್ತು. ಈಗ ಯಾಕೋ ಲವ್ ಸ್ಟೋರಿ ಓದಬೇಕು ಅನಿಸಿದ್ರಿಂದ ನಾನು ದೂರ ಸರಿದವರನ್ನು ಎತ್ಕೊಂಡೆ. ಇದೊಂದು ಕನ್ನಡ ಸಾಹಿತ್ಯದ ಲೋಕದಲ್ಲಿ ಸರ್ವಕಾಲಿಕ ಶ್ರೇಷ್ಠ ಕೃತಿ ಹೇಳಿಸ್ಕೊಡುವಂಥ ಲವ್ ಸ್ಟೋರಿ. ತುಂಬ ಚೆನ್ನಾಗಿದೆ. ಒಂದು ಲವ್ ಸ್ಟೋರಿಯನ್ನು ಕೂಡ ಇಷ್ಟು ಪ್ರಬುದ್ಧವಾಗಿ ಬರೆಯುವುದಕ್ಕೆ ಒಂದು ತಾಕತ್ತು ಬೇಕು, ಒಂದು ಬರವಣಿಗೆಯಲ್ಲಿ ಶಕ್ತಿ ಇರಬೇಕು. ಅದು ಎಸ್.ಎಲ್. ಭೈರಪ್ಪರವರಿಗಿತ್ತು. ಇಷ್ಟು ಚಂದದ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಸಪ್ತಕೋಟಿ ಒಂದು ತ್ರಿಕೋಣ ಪ್ರೇಮಕತೆ. ಕಂಪ್ಲೀಟಾಗಿ ತ್ರಿಕೋಣ ಪ್ರೇಮಕತೆ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ತುಂಬ ಚಂದದ ಪ್ರೇಮಕತೆ. ಇದೊಂದು ಹೊಸ ಪುಸ್ತಕ, ಇದು ಚೆನ್ನಾಗಿದೆ. ಮತ್ತು ದಾವಣಗೆರೆ ಮತ್ತು ಹಾವೇರಿಯ ಭಾಷೆಯನ್ನು ಬಳಸ್ಕೊಂಡು, ಅಲ್ಲಿನ ಪರಿಸರವನ್ನು ಬಳಸ್ಕೊಂಡು ಒಂದು ಸುಂದರವಾದ ಪ್ರೇಮಕತೆಯನ್ನು ಬರೆದಿದ್ದಾರೆ. ನನಗಿಷ್ಟ ಆಯಿತು ಈ ಪುಸ್ತಕ. ಒಂದು ಒಳ್ಳೆ ಓದಿನ ಅನುಭವವನ್ನು ಕೊಟ್ಟಿದೆ. ನಿಲ್ಲು ನಿಲ್ಲೆ ಪತಂಗ. ಕಾಡು, ಚಾರಣ, ಪ್ರಕೃತಿ ಇದೆಲ್ಲ ಯಾರಿಗಿಷ್ಟ ಆಗುತ್ತೋ
ಅವರು ಈ ಪುಸ್ತಕವನ್ನು ಓದಬೇಕು. ಲೇಖಕರು ಎಷ್ಟು ಚೆನ್ನಾಗಿ ಆ ಕಾರ್ಡನ್ನು ಅನುಭವಿಸಿಕೊಂಡು ಅವರ ಬರವಣಿಗೆಯಲ್ಲಿ ತಂದಿದ್ದಾರೆ ಅಂದರೆ ಅವರಷ್ಟು ಅನುಭವಿಸಿದಷ್ಟು ಅಷ್ಟು ಚಂದ ಮಾಡಿ ಬರವಣಿಗೆಯಲ್ಲಿ ಬರಲ್ಲ, ಅದು ಅಷ್ಟು ಚಂದ ಬಂದಿದೆ. ಕೇವಲ 120 ಪುಟಗಳ ಪುಸ್ತಕ ಇದು, ಒಂದು ದಿನದಲ್ಲಿ ಓದಬಹುದು. ಕರ್ವಾಲದಲ್ಲಿ ಹಾರುವ ಓತಿಕಾಟದ ಸುತ್ತಮುತ್ತಲು ಓಡುವ ಕತೆ ಆದರೆ ಇದೊಂಥರ ಪತಂಗದ ಹಿಂದೆ ಓಡುವಂತಹ ಕತೆ. ಚೆನ್ನಾಗಿದೆ. ಈ ವರ್ಷದ ಓದಿನಲ್ಲಿ ಒಳ್ಳೆ ಓದು ಅಂತ ಅನ್ಸ್ಕೊಂಡಂತ ಪುಸ್ತಕ ಇದು. ಇದಿಷ್ಟು ನಾನು ಓದಂತ ಪುಸ್ತಕ. ಸುಮಾರು 11 ಪುಸ್ತಕವನ್ನ ಓದಿದ್ದೀನಿ. ಸಂಖ್ಯೆ ತುಂಬಾ ಚಿಕ್ಕದು, ಸಂಖ್ಯೆ ನಂಗೆ ಮ್ಯಾಟರ್ ಕೂಡ ಅಲ್ಲ. ಓದು ನನ್ನ ಖುಷಿಗೋಸ್ಕರ. ನನಗೆ ಯಾವ ಪುಸ್ತಕ ಓದಬೇಕು, ಯಾವಾಗ ಓದಬೇಕು ಅಂತ ಹಾಗೆ ಓದ್ತಾ ಹೋಗ್ತೀನಿ ನಾನು. ನೀವು ಓದಿದಂಥ ಪುಸ್ತಕದಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತೋ ಅದನ್ನು ಕಮೆಂಟ್ ಮಾಡಿ, ನಾನು ಕೂಡ ಓದೋಂಥ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ಬುಕ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಧನ್ಯವಾದ.